ಬಿಟ್ಟ ಯಮುನೆ ಎಂದು ಸತ್ಯ ಮಾಡದೆ ಬಿಡದೆ ಬೆನ್ನತ್ತಿ ನನ್ನ ಆಸೆ ಪೂರೈಕೆ ಆಗಬೇಕಾದರೆ ನಾನು ಗಂಗೆಯನ್ನು ಕಾಣಲೇಬೇಕು. ಹೆಸರಿಗೆ ತಕ್ಕಂತೆ ಗಂಗಾ ನಿನ್ನ ಗಂಡನಾಗಬೇಕೆಂದು ಇಂದ್ರ ಲೋಕದಿಂದ ಇಳಿದು ಬಂದಿರುವ ಶಿವ ಇಲ್ಲಿ ನನ್ನ ದ್ವಾರಸ್ಥಾನದಿಂದ ಮನೆಗೆ ನರಮನೆ ಮುಂದೆ ಸುರಲೋಕಕ್ಕೆ ಸೋಪಾನ ಕಟ್ಟಿ ಹೆಜ್ಜೆಯನ್ನಿಟ್ಟು ಈ ಚೆಲುವ ನಾಗರಾಜ ಅಂದೆ ಆಗುವನು ಎಲ್ಲ ಹೃದಯದರೆ ಕೈ ಬಿಡಿ. ಯಾರವರು? ಏನೇ ಗಂಗಾ ಇಂಥ ಅವಸರದಲ್ಲಿ ಹುಡುಗಾಟ ಆಡುವುದೇ? ನೋಡಿ, ಉದಯಿಸುವ ಭಾಸ್ಕರನು ಉದಯಿಸುತ್ತಿರುವಾಗ ನನ್ಗೆ ಯಾವಾಗಲೂ ಸಂತೋಷವಾಗಿರುತ್ತೆ. ನಾನಲ್ಲದೆ ಮತ್ತಾರು ನಿಮ್ಮನ್ನು ಮುಟ್ಟಲು ಸಾಧ್ಯ? ನೀವೇ ಹೇಳಿ. ಅದು ಇಂಥ ಸಮಯದಲ್ಲಿ ಏನು? ನೋಡಿ, ಮತ್ತೆ ಮತ್ತೆ ನಾನೀಗ ನಿಮ್ಮ ಮಗುವಿಗೆ ತಾಯಿ ಆಗ್ತಾ ಇದ್ದೀನಿ. ಏನು ಹೇಳ್ತೀವಿ ಗಂಗಾ ನೀನು? ನೀನು ನನ್ನ ಮಗುವಿಗೆ ತಾಯಿ ಆಗುತ್ತಿರುವೆ. ಇಂಥ ಸಂತೋಷ ಸುದ್ದಿಯನ್ನು ಕೇಳಿ ಏನು ಬಹುಮಾನ ಕೊಡ್ಲಿ ಹೇಳು ಗಂಗಾ? ಅಯ್ಯೋ ರಾಮ, ಅಲ್ರಿ ನಮ್ಮ ಬಾಳಿನ ಜ್ಯೋತಿಯೇ ನಮ್ಮಿಬ್ಬರ ಜೊತೆಯಾಗಿ ಬರ್ತಿರುವಾಗ ಮತ್ತೇನ್ ನನಗೆ ಕಾಣಿಕೆ ಕೊಡ್ಬೇಕಂತ ಮಾಡಿದ್ದೀರಾ ನೀವು? ಇಷ್ಟು ಸಾಕಲ್ವೇ ಜೀವಕ್ಕೆ? ಗಂಗಾ ಗಂಗಾ ನನಗೆ ಎಂತ ಚಿನ್ನದಂತ ಹೆಂಡತಿ ಸಿಕ್ಕಿಲ್ಲ ನನ್ನ ಬಾಳಿಗೆ. ನಿನ್ನನ್ನು ಪಡೆದು ನಾನೇ ಧನ್ಯ ಕಣಿ, ಧನ್ಯ. ನೋಡಿ, ಮುಂಜಾನೆ ದರಿದು ದುಡಿದಿರೋ ಈ ನಿಮ್ಮ ಹೊಟ್ಟೆಗೆ ಮೊದಲು ಊಟವನ್ನು ಹಾಕಿ ತಂಪು ಮಾಡಿ, ಆಮೇಲೆ ನಿಮ್ಮ ಹೆಂಡತಿಯನ್ನು ಎಷ್ಟು ವರ್ಣ ಮಾಡ್ಬೇಕನ್ಸುತ್ತೋ ಅಷ್ಟು ಮಾಡುವಿರಂತೆ. ಗಂಗಾ, ಹಸುವಿನ ಕೃಷಿಯನ್ನೇ ನೀಗಿಸುವ ವಿಷಯವನ್ನು ನನಗೆ ಅರ್ಪಿಸಿರುವಾಗ ನನಗೆ ಏತಕ್ಕೆ ಬೇಕೆ ಗಂಗಾ ಊಟ? ನೋಡಿ, ಸಿರಿವಂಚು ಮಾವಿನ ತೆನೆ ಬಾಯಿದ ಗಿಡಕ್ಕೆ ಅಡಿಪಾಯ ಹಾಕಿ ಕೂಡಿ ಹಾಡೋಣ ಬಾರೇ ನನ್ನ ಚಿನ್ನ. ನೋಡಿ, ಮೊದಲು ಇದರಲ್ಲಿ ನಿಮ್ಮ ಪಾಲಿನ ಊಟವಿದೆ, ಊಟ ಮಾಡಿ ಆಮೇಲೆ ಕೆಲಸವನ್ನು ಮಾಡುವಿರಂತೆ. ಆಯ್ತು ಗಂಗಾ. ಗಂಗಾ, ಊಟ ಆಮೇಲೆ ಮಾಡುತ್ತೇನೆ. ಮೊದಲು ಈ ಬೆಳೆಗೆ ಅಡ್ಡಲಾದ ಗಿಡವನ್ನು ಕಡಿದು ಹಾಕುತ್ತೇನೆ. ಆದಷ್ಟು ಬೇಗನೆ ಮಾಡಿ. ಗಿಡ ಕಡಿಯೋದನ್ನ ಯಾಕೆ ಗೌಡ್ರಿ? ನನ್ನ ಹೊಲದಲ್ಲಿ ನನ್ನ ಗಿಡ ಕಡಲು ನೀವ್ಯಾರು? ನೀವೇನೋ ಫಾರೆಸ್ಟ್ ಆಫೀಸರ? ಲೇ, ಯಾರ ಹೊಲ ಎನ್ನುವುದು ಗಿಡ ಕಡಿಯುತ್ತಿರುವೆ? ಈ ಹೊಲ ನಂದು. ಈ ಗಿಡ ಕಡಿಯಲು ಇದೇನು ಗೌಡ್ರಿ? ಇದೇನು ಗೌಡ್ರಿ ನೀವು ಆಡುತ್ತಿರುವ ಮಾತು? ಯಾರ ಅಪ್ಪನಿಂದ ನನ್ನ ಹೊಲಗಳಿಗೆ ಗಿಡ ಕಡಿಯುತ್ತಿರುವ ಮಗನೇ? ಯಾರ? ಈ ಹೊಲ ನಂದು. ಈ ಹೊಲ ನಿಂದು ಅನ್ನೋದಕ್ಕೆ ನೀನೇನು ನಮ್ಮಪ್ಪನ ರಕ್ತಕ್ಕೆ ಹುಟ್ಟಿದವನು? ಮೋಶಿಬ, ಒಂದು ನನ್ನ ಕುತ್ತಿಗೆಗೆ ಆಪತ್ತು ಬಂದಿದೆ ಎಂದು ಗೌಡ್ರೆ 20,000 ಕೊಡಿ ಎಂದು
ಹೊಲಕ್ಕಾಗಿ ಕರೆದುಕೊಟ್ಟ 20,000 ಇಲ್ಲವೆಂದು ಹೋದವನೇ ಕತ್ತೆ. ಇದೇನು ಗೌಡ್ರಿ ನೀವು ಮಾತಾಡ್ತಿರುವ ಮಾತು? ನಾನು ನಿಮ್ಮ ಹತ್ರ 20,000 ಹಾಕಿ ಹೊಲ ಬರೆದು ಕೊಟ್ಟಿದ್ದೆ. ನೀನು ನಾವು ನಿಮ್ಮ ಹತ್ರ ಇಸಿದುಕೊಂಡದ್ದು ಕೇವಲ 1,000 ಮಾತ್ರ. ಅದನ್ನು ಬಿಟ್ಟು ಈ ಹೊಲವನ್ನೇ ಬರೆದುಕೊಟ್ಟೊಂದು ಎತ್ತರವಿಲ್ಲ. ಯಾವ ರೈತರ ಗೋಳು ಮರಬೇಕೆಂದು ಅಂದ್ಕೊಂಡಿದ್ದೀರಿ? ಗೋಳು ಯಾಕಾಕ ನಾವೇನ ಕಣಟ್ಟು ಸಾಹೇಬ್ರಲ್ಪ. ಗೌಡ್ರು ಸಾವುಕಾರ ಕೆಲ್ಲಿ ಮಠ ಆಗ್ತೈತಿ. ಗೇನು ಚೋಟ್ ಹಾಕಿ ನೋಡುದೊಂದೇ ಕೆಲಸ. ಏಸಿದ ಮೊನ್ನೆ ಗೂಡು ಸುಟ್ಟತ್ತೆ ಅಂತ ಹೇಳಿ 20,000 ರೂಪಾಯಿ ನಿಜ ಹೇಳಿ ಏಸಿದ ನಿಜ ಹೇಳ ಬಾಯ್ ಬಿಡ. ತಲಾಟಿಯವ್ರಿ, ಅನ್ಯಾಯವಾಗಿ ಈ ಬಡ ರೈತನ ರಕ್ತವನ್ನು ಹೀರಬೇಡಿ. ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ. ನಾವು ತೆಗೆದುಕೊಂಡು ಬಂದು ಕೇವಲ 1,000 ಮಾತ್ರ. ಅದನ್ನು ಬಿಟ್ಟು 20,000 ಹಣವನ್ನು ತೆಗೆದು ಎತ್ತಿರಲ್ಲ. ಹೇಗೆ ಕಟ್ಟಲಿ ಹಣವನ್ನು, ಹೇಗೆ ತೀರಿಸಲಿ? ಸಾಯುವವರೆಗೆ ನಿನ್ನ ತಮ್ಮನನ್ನು ಈ ಗೌಡನ ಮನೆಯಲ್ಲಿ ಜೀತದಾರಾಗಿ ಎಲ್ಲ ಗೌಡನಿಗೆ ಹೊಲ ಬರೆದು ಕೊಟ್ಟೆನೆಂದು ಸುಮ್ಮನೆ ಹೊರಟು ಹೋಗ. ಹೊಲ ನನ್ನದೆಲ್ಲೊಂದು ಬರೆದು ಕೊಡುತ್ತೇನೆ ವಿನ ನನ್ನ ತಮ್ಮನನ್ನು ನಿನ್ನ ಕೈ ಕೆಳಗೆ ದುಡಿಸಲಾರೆ. ಶಿವ ದುಡಿಸದಿದ್ದರೆ ಕೆಟ್ಟ ಕಾಲ ಸಮೀಪಿಸುತ್ತು ನಿನ್ನ ದೊಡ್ಡ ಸಂಸಾರಕ್ಕೆ. ಯಪ್ಪ ಸಾವುಕಾರ ನೋಡಿ, ಕಲಿಕಾಲದಲ್ಲಿ ಕಲಿಯುಗದಲ್ಲಿ ಕಲ್ಪವೃಕ್ಷದಂತೆ ಬೇರೆಯವರಿಗೆ ಬೇಡಿದ್ದನ್ನು ಕೊಡು ದನಿ ನೀವು. ನೀವೇ ಈ ರೀತಿ ನಮ್ಮನ್ನು ಕಾಡಿದರೆ ಈ ಬಡ ರೈತನೆಂತೂ ಬಾಳುವುದು. ದಯವಿಟ್ಟು ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ನಿಮ್ಮ ಮಗಳಾಗಿ ಕೇಳಿಕೊಳ್ಳುತ್ತೇನೆ. ಶರಗೊಂಡೆ ಬೇಡಿಕೊಳ್ಳುತ್ತೇನೆ. ಈ ನಮ್ಮ ಭೂತಾಯನ್ನು ಮಾತ್ರ ಕೈ ಹಚ್ಚಬೇಡಿ ಸಾವುಕಾರೆ. ತಂಗಿ ಗಂಗಮ್ಮ ದುಗ್ಧೋಷ ಯಾಕತ್ತಿ ಆಯವ್ವ. ಶಾರಗೋಟಿ ಬೇಡಕ್ಕಿದ್ರೆ ಶಾರಗ ಹಾಸಿದ್ರ ಮುಂದೆ ಮಾತಾಡ್ತೇವೆ. ನಿನ್ನ ಆರ್ಗಿಸಿ ಬಿಟ್ಟನು ಮಗನ. ಎಚ್ಚರ ಲೇಸಿಗ ನಿಮ್ಮಂತ ನೂರಾರು ಅಡಿಗೆ ಕೆಟ್ಟು ಒಂದರ ಮೇಲೆ ಒಂದು ಇಟ್ಟು ಕುಡಿಯಾಸಿದ ಕಾರಣಗಳಿಗೆ ಎಚ್ಚರ ಎಂದು ಹೋಗಿ ಮಗನೇ. ಈಗಲೂ ನಮ್ಮದಲ್ಲಿ ಅಪ್ಪಣೆ ಕೊಟ್ಟರೆ ಮತ್ತೆ ಯಾವುದಂತೆ ಸೇವೆ ಬಿಡುತ್ತೇನೆ ಈ ನಿಮ್ಮ ಶರೀರವನ್ನು. ಲೇಖನ ಗೌಡನ ಎಂಜಲು ತಿಂದು ಒಪ್ಪಬೇಕೆಂದು ಹಂದಿ ನನ್ನ ಮಗನಿಗೆ. ನಿಮ್ಮಂತವರ ಕೈಯಲ್ಲಿ ರುಂಡವಾದ ಚಿಂತೆ ಅಲ್ಲ. ನಿಮ್ಮಂತವರಿಗೆ ಗಂಡನಾಗಿ ಸಾಯ್ತಾರ, ಸಂಡನಾಗಿ ಸಾಯಲಾರೆ. ನೋಡಿ, ದಯವಿಟ್ಟು ನನ್ನ ಗಂಡನಿಗೆ ಪ್ರಾಣ ಭಿಕ್ಷೆಯನ್ನು ನೀಡಿ, ನನಗೆ ಪತಿ ಭಿಕ್ಷೆಯನ್ನು ನೀಡಿ ಪುಣ್ಯ ಕಟ್ಟಿಕೊಳ್ಳಿ ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ನಮಗೆದುರಾಗುವುದು ಸುಮ್ಮನೆ ಹೊರಟರೆ ನಿನ್ನ ಗಂಡನ ಕೊರಳಿಗೆ ಬರುವುದು ಎಲುಬು ಮಾಂಸಗಳ ದಂಡೆ. ತಂಗಿ ಗಂಗಮ್ಮ, ನಿನ್ನ ಗಂಡ ತಿರ್ಗ ಮರ್ಗ ಮಾತಾಡಿನಂದ್ರ ನಿನ್ನ ಗಂಡನ ಸ್ವಾಂಡಿ ತುಂಡಾಗುವಂತ ಗ್ಯಾರಂಟಿ ನೋಡಿದೆ. ನೋಡಿ ನುಡಿಯುವುದೆಂಬ ಸೌಕರ್ಯ ದಯವಿಟ್ಟು ಗೊತ್ತಿತ್ತು ಗೊತ್ತಿಲ್ಲದೇನೋ ನನ್ನ ಗಂಡ ನನ್ನ ಮೈದುನ ಏನಾದ್ರೂ ತಪ್ಪು ದಾರಿ ತಿಳಿದು ಮಾತಾಡಿರ್ಬಹುದು. ಆದ್ರೆ ಅದನ್ನು ಶಾಂತತೆಯಿಂದ ವಿಚಾರ ಮಾಡಿಕೊಳ್ಳಿ. ನಿಮ್ಮ ಸಾಲವನ್ನು ಹೇಗಾದ್ರೂ ಮಾಡಿ ನನ್ನ ಮೈದುನ ಶಕ್ತಿಯನ್ನು ಕರೆದು ನಿಮ್ಮ ಸಾಲವನ್ನು ತೀರಿಸುವಂತೆ ಮಾತಾಡುತ್ತೇನೆ. ಈ ಭೂತಾಯಿಗೆ ಮಾತ್ರ ಕೈ ಹಚ್ಚಬೇಡಿ ಶ್ರೀಮಂತ್ರಿ. ಏನ ಅಂಗಲ್ವೇ ತಂಗಿ? ಏನನ್ನೋದು ಏನೈತಿತ್ತಲ್ಲ, ನನ್ನ ಹತ್ರ ಬರೆಸಿಕೊಂಡ ಆ ಕಾಗದ ಪತ್ರವನ್ನೊಂದು ಸಲ ತಂದು ಕೊಡಿ. ಅದು ಸರಿಯಾಗಿದ್ದರೆ ಈ ಹೊಲಕ್ಕೆ ಕೈ ಮುಗಿದು ಹೊರಟು ಹೋಗಿ ಬಿಡುತ್ತೇನೆ. ಕೊಡ್ರ ಮತ್ ಹಿಂಗತ್ತಲ್ರಿ ಶಿವಣ್ಣ. ಬೆಚ್ಚಿ ಕೊಡು ಹೋಗಲಿ ಸರಿಯಾಗಿ. ಶಿವಣ್ಣ ಗೂಡು ಸುತ್ತಿಂದ ಜೋಳ ತರಕ 5,000, ಮತ್ತ ಪಂಪ್ಸೆಟ್ ತರಕ ಅಂತೇಳಿ 5,000, ಮತ್ತ ಎಲ್ಲ ಸೇರಿ ಬರಾಬರಿ ನೋಡ್ತಾರೆ.
ಇದೇನು ಗೌಡ್ರಿ ನನ್ನ ಹತ್ರ ಬರೆಸಿಕೊಂಡ ಈ ಕಾಗದ ಪತ್ರ ಇಂಥ ನಕಲಿ ಕಾಗದ ಪತ್ರವನ್ನು ಬರೆಸಿಕೊಂಡು ಎಷ್ಟು ಬಡವರ ರಕ್ತ ಕುಡಿದು ಒಪ್ಪಬೇಕೆಂದು ಸಾವಿರ ವರ್ಷ ಇದ್ರೂ ಈ ರೈತನಿಗೆ ಸಾವು ತಪ್ಪದ್ದು. ಈಗಲೇ ನಿಮ್ಮ ಕೈಯಲ್ಲಿ ನನ್ನ ರುಂಡ ಚಿಂತೆಯಲ್ಲ, ಈ ನಕಲಿ ಪತ್ರಕ್ಕೆ ನಾನು ಸಹಿ ಹಾಕಲಾರೆ. ಹಣಕ್ಕಾಗಿ ಬರೆದ ಕಾಗದದ ಪತ್ರವನ್ನು ನಚ್ಚಿಸಲು ಕಾಲ್ಕೆಗೆ ಹಾಕುತ್ತಿರುವ ಮಗನೇ ಕಾಲ ರುದ್ರೇಗೌಡರಿಗೆ ಕಟುವಾಗಿ ಮಾತನಾಡುವ ಈ ಕತ್ತೆಯನ್ನು ಎತ್ತಿಕೊಂಡು ನಡೆಯದೆ ನಮ್ಮ ಅವಸ್ಥಾನಕ್ಕೆ ಕಂಬಕ್ಕೆ ಕಟ್ಟಿ ಮೈ ಚರ್ಮ ಸುರಿದು ಬಿಡುವೆ. ಆಯ್ತು ಜನಿ, ಈಗಲೇ ಎತ್ತಿಕೊಂಡು ಹೋಗ್ತೇನೆ ಈ ಕತ್ತೆ ಮರಿಯನ್ನ. ಈಗ ನನ್ನನ್ನು ಕಟ್ಟಿ ಅಪಮಾನ ಚಿತ್ರಾಂಶ ಕೊಟ್ಟು ಒಯ್ಯಬಹುದು. ಆದರೆ ಈ ಸಮಾಜದಲ್ಲಿ ರೈತನಿಗೆ ಮೋಸ ಮಾಡಿ ಉದ್ಧಾರ ಆಗಿದ್ದೇ ಈ ಜಗತ್ತಿನ ಇತಿಹಾಸದಲ್ಲೇ ಇಲ್ಲ. ರೈತ 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 ಏಕೆ ಹೊಡೆದಾಡ್ತಿದೆ ಕಪಿ ರೈತ ಎಂದು 1986ರಿಂದ ರೈತ ಹೋರಾಡಿದರು, ಯಾವ ಮನ್ನಣೆ ಸಿಕ್ಕಿಲ್ಲ. ಸತತವಾಗಿ 5 ವರ್ಷದಿಂದ ಕಳಸ ಬಂದವರಿಗಾಗಿ ಹೋರಾಡಿದರು, ರೈತನಿಗೆ ಯಾವ ಮನೆಯೂ ಸಿಕ್ಕಿಲ್ಲ. ಓರಿಬಾ, ಹೊಲದಲ್ಲಿರುವ ಎತ್ತನ್ನು ನೀನೊಂದು ಹಿಡಿದುಕೋ, ನಾನೊಂದು ಹಿಡಿದುಕೊಳ್ತೇನೆ ಮಗನೇ. ನಡೆ, ನಾನು ಮುಂದಿನ ಹಿಡ್ಕೋತೇನೆ, ನೀನು ಹಿಂದಿನ ಹಿಡ್ಕೋ. ಶಿವಶಂಕರ, ನಾವೇನ್ ತಪ್ಪು ಮಾಡಿದ್ದೇವೆ ಅಂತ ನಮ್ಗೆ ಈ ರೀತಿ ಶಿಕ್ಷೆ ಕೊಡ್ತಾ ಇದೆಯಪ್ಪ. ಆ ಸಾಹುಕಾರ ಪ್ರತಿನಿತ್ಯ ನಮ್ಮ ಮೇಲೆ ಹಲ್ಲು ಬಸಿದು ಕೊಡ್ಲು ಕಾಯ್ದಂತೆ ಕಾಯ್ತಾ ಇದ್ದಾರೆ ನಮ್ಮ ಜೀವನವನ್ನು. ಇದೇ ರೀತಿ ಕಾಡುತ್ತಾ ಕುಳಿತುಕೊಂಡ್ರೆ ನನ್ನ ಈ ನೊಂದ ವಿರದ ಆಜ್ಞೆಯನ್ನು ಯಾರ ಮುಂದೆ ಹೇಳ್ಕೊಳ್ಳಲಿ? ನನ್ನನ್ನು ನಿನ್ನ ದುಃಖದ ಭಾವಾಗ್ನಿಯನ್ನು ಹೊಂದಿಸಲಿಕ್ಕೆ 5 ನಿಮಿಷ ಗಂಗಾ ದೇವಲೋಕದಿಂದ ದೊರಗಿಳಿದು ಬಂದನು. ಬನ್ನಿ ಮ್ಯಾನೇಜರ್ ನಾಗರಾಜ್ ಸಾಹೇಬ್ರೆ, ಬನ್ನಿ. ಆ ನಿಮ್ಮ ಸಾಹುಕಾರ ಯಾವ ಸಿಟ್ಟಲ್ಲಿ ಇಟ್ಕೊಂಡು ನನ್ನ ಗಂಡನ ಪ್ರಾಣವನ್ನು ತೆಗಿಬೇಕಂತ ತುದಿಗಳ ಮೇಲೆ ಕಾಲು ನಿಂತಿದ್ದಾನೆ. ನಮ್ಮ ವಂಶವನ್ನೇ ನಿರ್ವಂಶ ಮಾಡಬೇಕು ಅಂತ ಹಠತೊಟ್ಟು ನಿಂತಿದ್ದಾನೆ. ದಯವಿಟ್ಟು ನಿಮ್ಮ ಕಾಲು ಹಿಡಿದು ಬೇಡಿಕೊಳ್ಳುತ್ತದೆ, ನನ್ನ ಗಂಡನ ಜೀವನ. ನಿನ್ನ ದುಃಖದ ಭಾವಾಗ್ನಿಯನ್ನು ಹೊಂದಿಸಲಿಕ್ಕೆ 6 ನಿಮಿಷ. ಬಡ ಬೀಸಿರುವ ಬೇಟೆಗಾರನಿಗೆ ನೀನಿಷ್ಟು ತಿಳಿಸಿ ಹೇಳುವುದೇ ಗಂಗಾ. ನಿನ್ನ ಪತಿಯನ್ನು ಪಾರು ಮಾಡಿ ನಿನ್ನನ್ನು ವೀಕ್ಷಿಸುವುದಕ್ಕಾಗಿ ಆ ಬ್ರಹ್ಮ ನನ್ನನ್ನು ಇಲ್ಲಿಗೆ ನಿರ್ಮಿಸಿ ಕಳಿಸಿದ್ದಾನೆ. ನೀನೀಗ ಬ್ರಹ್ಮ ಬರೆದ ಮಾಯಾಪಂಜರವನ್ನು ಸದ್ದು ಬಡಿದು ನಿನ್ನ ಪತಿಯನ್ನು ಪಾರು ಮಾಡುವುದು ನನ್ನ ಕೆಲಸ. ಆದರೆ ನೀನು ನನ್ನ ಮಾತಿಗೆ ಒಪ್ಪಿದರೆ ಮಾತ್ರ. ಅಂದರೆ ನೀವು ಹೇಳುವ ಮಾತು ಎಷ್ಟು
ತಿಳಿಯಲಿಲ್ಲವೇ ನಿನಗೆ? ನಕ್ಷತ್ರಗಳ ಹೆಸರಿನಿಂದ ಉದಯಿಸಿ ಬರುವ ಮೇಘರಾಜನ ಹನಿಗೆ ಬಾಯಾರಿ ಕುಳಿತ ಭೂತಾಯಿ ಹನಿ ಹನಿ ರಾಶಿಯಿಂದ ತೃಪ್ತಿಪಟ್ಟು ಅದೃಷ್ಟ ಆದವು. ಅವಳ ಮಹಾತಾಯಿ ಅಂದರೆ ನಿನ್ನ ತಾಯಿ ನಾನು ಏಯ್ ಮುಚ್ಚ ಬಾಯಿ ಮಂಗ. ಕಂಡ ಹೆಣ್ಮಕ್ಳು ಮಾನಭಂಗ ಮಾಡ್ಬೇಕು ಅಂತ ಮುಂದುವರೆದು ಬಂದಿರುವೆ ಅಲ್ಲ. ಏಯ್ ನೀನು ಒಬ್ಬ ಗಂಡಸೇನು? ಏಯ್ ಆ ಶಿವ ಪರಮಾತ್ಮನ ಗರತಿ ಗಂಗನಮ್ಮನ ಕೋಳಲ್ಲಿ ಪರಮಾತ್ಮನ ಮಂಗಲ ಸೂತ್ರವಿದೆ ಅನ್ನೋದನ್ನು ಕಂಟನ್ನು ಚೆನ್ನಾಗಿ ನೋಡು. ಮಂಗಲ ಸೂತ್ರ ಚಂದಲಾರಿಯಂತಿರುವ ಈ ನಿನ್ನ ಮಂಗಲ ಸೂತ್ರ ಅರ್ಪಿತವಾಗುವುದು ನಿನ್ನ ಗಂಡನ ಸೂತ್ರವಲ್ಲ, ಈ ರಾಜನ ಸೂತ್ರ. ಬೆಡರೆ ಬೆನ್ನತ್ತಿ ನನ್ನ ಆಸೆ ಪೂರೈಕೆ ಆಗಬೇಕಾದ್ರೆ ನೀನು ನನಗೆ ಇವತ್ತು ಬಲಿಗೆ ಬೀಳಲೇಬೇಕು. ಹುಚ್ಚ ಹುಚ್ಚ ಅಂದರೆ ಆ ಗೌಡನೋಡ ಕೂಡಿ ನೀನು ಕೂಡ ಇಂಥ ಹೇಸಿ ಕೆಲಸ ಮಾಡುತ್ತಿದ್ದೀಯಾ? ಮಾಡುವುದಷ್ಟಲ್ಲ ಗಂಡ, ಮಾಡಿ ಮುಗಿಸುತ್ತೀರಿ ಎಂದು ಹೇಳಿ ಆ ಗೌಡ ನನ್ನನ್ನು ಇಲ್ಲಿಗೆ ನಿರ್ಮಿಸಿ ಕಳಿಸಿದ್ದಾನೆ. ನೀನೀಗ ಗೌಡ ನಿರ್ಮಿಸಿದ ಮಾಯಾಭದ್ರವನ್ನು ಸೊದ್ದು ಬಡಿದು ನೀನೀಗ ನಿನ್ನ ಹಠವನ್ನೇ ಸಾಧಿಸುವುದಾದರೆ ಎಲ್ಲದ ನೆಪ ಹೇಳಿ ನಿನ್ನ ಬಲಗೈಯಾಗಿರುವ ನಿನ್ನ ಮೈದುನ ಹಾಗೂ ನಿನ್ನ ಅಣ್ಣ ತಮ್ಮಂದಿರನ್ನು ತಂದು ಕಂಬಕ್ಕೆ ಕಟ್ಟಿ ಮೈ ಚರ್ಮ ಸುಲಿದು ವಿಧಪುರುಷ ನಾನಾಗದಿದ್ದರೆ ನನ್ನ ಹೆಸರು ನಾಗರಾಜನೇ ಅಲ್ಲ. ಎಲ್ಲೋ ಏ ಹುಚ್ಚ, ನನ್ನ ಮೈದುನನ್ನು ಎತ್ತಾಕಿಕೊಂಡು ಹೋಗೋದು ನಿನ್ನಿಂದ ಅಲ್ಲ ಕಣೋ, ಆ ನಿನ್ನ ಗೌರಪ್ಪನಿಂದಲೂ ಸಾಧ್ಯ ಅಂತ ತಿಳ್ಕೋ. ನನ್ನ ಮೈದುನ ಬರೀ ಗಂಡಲ್ಲೋ, ಗಂಡು ಹುಲಿ. 10 ಕುರಿಗಳ ಹಾಲನ್ನು ಕುಡಿದು ಪೂರ್ಣ ಪುರುಷನಾಗಿ ಪೂರ್ಣಗೊಡಲನ್ನು ಹಿಡಿದು ನಿಂತಿದ್ದಾನೆ ನಿಮ್ಮಂತರ ರುಂಡವನ್ನು ಚೆಂಡಲು. ನಾ ಹೇಳೋ ಮಾತು ಬರೀ ಮಾತು ಅಂತ ತಿಳ್ಕೋಬೇಡ. ಹುಲಿ ಸಿಂಹ ಭಾಷಣ ಮಾಡ್ಬೇಕಾದ್ರೆ ನರಿ ನಾಯಿಗಳು ತಲೆ ಅಲ್ಲಾಡ್ಸ್ಕೊಂಡು ಕೇಳಬೇಕು ವಿನಃ ಕೊಟ್ಟಟ್ಟಿ ನೋಡ್ಕೊಡ್ದು ಒಂದಲ್ಲಿ ನೀನು ಹೊತ್ತುಕೊಂಡು ಹೋಗುತ್ತಿರುತ್ತೇನೆ ಅಂತ ಒಂದರಿ ಮುಂದಿಟ್ಟಿದ್ದೆ. ನಿಜವಾದ್ರೆ ಇಟ್ಟಿರೋ ನಿನ್ನ ಅಡಿಯನ್ನು ಕಿತ್ತು ಹಿಂದಿರುವುದಾಗಿ ನಿನ್ನ ರುಂಡ ಮುಂಡದಿಂದ ಬೇರ್ಪಡಿಸುತ್ತದೆ. ಚೆನ್ನಾಗಿ ನೆನಪಿಟ್ಕೊಂಡು ಅಡಿ ಬಂದಳು. ನನಗೆ ಎಚ್ಚರ ಹೇಳುವ ಹೊತ್ತು ಶಿವನ ಸೂಳೆ ಕಟ್ಟಿದ ಕಾಲಿನ ತರಹ ಆ ನಿನ್ನ ಮೈದುನ ಆ ಬುಡಧಿಕಾರಿಗೆ ಹೆಣ್ಣಿಗೆ ತಾಳಿ ಕಟ್ಟಿದ ಮಾತ್ರಕ್ಕೆ ಒಂದರ ಗಂಡನನ್ನು ಹೋಗಬಹುದು. ವೇಸಿಯರ ಪಾಶ ಹಾಕಿಕೊಂಡು ಬಂದು ನಿಂತು ಮದುವೆಯಾದವನು ಅವನೊಬ್ಬರು ಗಂಡಸೆ. ವೇಷ ಪಾಶವನ್ನು ಹಾಕಿಕೊಂಡು ಬಂದಿರೋ ನನ್ನ ತಂಗಿ ಯಮುನೆ ಅಲ್ಲ ಕಣೋ, ಆ ನಿನ್ನ ತಾಯಿ. ಹಾ, ಆ ಸೂರ ಕೂಡ ನಿನ್ನ ತಾಯಿನ. ಪವಿತ್ರ ನದಿಯಾಗಿರುವ ಗಂಗೆ ಯಮುನೆಯರಲ್ಲಿ ಹೆಸರಿನಲ್ಲಿ ಉದಯಿಸಿ ಬಾಳಬೇಕೆಂದಿರುವ ಏಸಿಯಲ್ಲಿ ಕೆಸರಿನ ಕಮಲದಲ್ಲಿ ಅಳಿಸಿರು ಬಂದಿರುವ ನನ್ನ ತಾಯಿಯ ನಿಂದ್ರಿಯ ನುಡಿದ್ರಿಯ ನಿನ್ನಂತ 100 ಚಂದೋಳ ಚೆಲುವಿಯರ ಪರಿಮಳ ಹೇರಲೆಂದೇ ಆ ಗೌಡ ನನ್ನಲ್ಲಿಗೆ ನಿರ್ಮಿಸಿ ಕಳಿಸಿದ್ದಾನೆ. ನೀವೀಗ ಎಲ್ಲವ ನೆಪ ಹೇಳಿ ಏನಾದರೂ ಒಂದು ತಂತಿ ಮಾಡಿದರೆ ನಿನ್ನನ್ನು ಹೋಗ್ತಾ ಇದು ನನ್ನ ಆಸೆ ಪೂರೈಸ್ತೇವೆ. ಯಾತ್ತರ ಹುಚ್ಚ, ನೀನು ವಿಷಕಾರಿಯಾಗಿ ವಿಷವನ್ನು ಕಚ್ಚಿದ್ರೆ ನಿನ್ನ ಕಲ್ಮಶ ಮನಸ್ಸನ್ನು ದೂರ ಮಾಡಿ ಆ ವಿಷವನ್ನು ಕುಡಿಯಲು ನನ್ನ ಗಂಡ ವಿಷಗಂಟನಾಗಿ ಬಂದೇ ಬರ್ತಾರೆ ಅನ್ನೋದು ಚೆನ್ನಾಗಿ ನೆನ್ಪಿಟ್ಕೋ. ನಿನ್ನಂತ ಸೂಳೆಗೇನು ಗೊತ್ತು ಶ್ರೀಮಂತ ಭಗವಂತನ ಕಥೆ. ನಿನ್ನ
ಗಂಡ ಮಾತಿಗೆ ಮಾತು ಬೆಳೆಸಿ ಶ್ರೀಕೃಷ್ಣನ ಜಾದು ಆಟ ತರಬೇಡ ನನ್ನ ಮುಂದೆ. ಸುಮ್ಮನೆ ನಿನ್ನ ಗಂಡ ಮೂಸಿ ಎಸಿದ ನಿನ್ನ ಕೆಂಡ ಸತ್ತಿಗೆ ಹೂವು ನನಗಡಿಗೇರಿಸಿ ಪೂಜಿಸು. ಇಲ್ಲದಿದ್ದರೆ ಈ ನಾಗರಿಂದ ಕೋಳಿಂದ ಸರ್ಪವಾಗಿ ನಿನ್ನ ಮೈ ಕಚ್ಚುತ್ತಾನೆ. ಹುಚ್ಚುಗಳ ಮಗಳೇ, ಗಂಡನಿಗೆ ಮೀಸಲಾಗಿರೋ ಈ ಹೂವನ್ನು ಮೂಸೆತ್ತಿರುತ್ತೇನೆ ಅಂತ ಒಂದು ಹೆಜ್ಜೆ ಮುಂದೆಟ್ಟು ಬಂದಿದೆ ನಿಜವಾದ್ರೆ ಈ ಹೂವು ಹಾವಾಗಿ ಕಚ್ಚಲು ಬೀಳೋದಿಲ್ಲ. ಚೆನ್ನಾಗಿ ನೆನ್ಪಿಟ್ಕೊಂಡು ಗಂಡಸಾಗಿ ಸಕ್ಕಿನ ಹೆಣ್ಣೆ, ಯಾವ ರೀತಿ ತಿಳಿಸಿ ಹೇಳಿದರೂ ಬರುವ ಹೆಣ್ಣಲ್ಲ ನೀನು. ಈಗ ನಿನ್ನ ಕೋಮಲ ಕೆನ್ನಿಯ ಮೇಲೆ ಬಲವಾದ ಮುದ್ರೆಯನ್ನು ಹಾಕಿ ನಾ ಮೂಡಿಸಿದೆ ನಾ ಗ್ರಾಚ್ಯಂದ ದಂತಾಕ್ಷರಗಳಿಂದ ಹೆಣ್ಣು ಒಲಿದರೆ ನಾರಿ, ಮುಳಿದರೆ ಮಹಾನ ಮಾರಿ ಅನ್ನೋದು ನಿನ್ನಂತ ನಾಯಿನ ಮಗನಿಗೆ ಹೇಗೋ ಗೊತ್ತಾಗಬೇಕು. 33 ರಾಕ್ಷಸರನ್ನು ಸಂಹಾರ ಮಾಡಿ ಜಯಿಸಿ ಜಗನ್ಮಾತೆಯಾಗಿ ನಿಂತಿದ್ದು ಒಂದು ಹೆಣ್ಣು ಅನ್ನೋದನ್ನ ಚೆನ್ನಾಗಿ ನೆನ್ಪಿಟ್ಕೋ. मछली तड़पता है पानी के वास्ते, मछली तड़पता है पानी के वास्ते, मगर मैं तड़पता हूँ तेरा खून के वास्ते. ನನ್ನ ಕೆನ್ನೆ ಮೇಲೆ ದಂತಾಕ್ಷರಗಳು ಮೂಡಿಸಿದೆನಂತ ಒಂದು ಹೆಜ್ಜೆ ಮುಂದಿಟ್ಟು ಬಂದಿದೆ ನಿಜವಾದ್ರೆ ನಿನ್ನ ಹಣೆ ಮೇಲೆ ಮೂಡಿಸುವ ನಿನ್ನ ಚಪ್ಪಲಿನ ಗರತಿಯನ್ನು 3 ಅಕ್ಷರವನ್ನು ಕನ್ನಡ ನಾಡಿನ ಜನತೆ, ಬ್ರಹ್ಮನಿಗೆ ಮಗಳಾಗಿ ಹುಟ್ಟಿ ಬಂದ ಸರಸ್ವತಿ ಬ್ರಹ್ಮನಿಗೆ ಹೆಂಡತಿಯಾದಳು. ಅವಳ ಮಹಾಗರತಿ ಗಂಡನನ್ನು ಗುಂಡಿಕಿಲಿಕ್ಕೆ ಕಳಿಸಿ ನಿನ್ನ ನಡುವೆ ಸರಸ ಮಾಡಲಿಕ್ಕೆ ಈ ಕಾಡಡಿಗೆ ಬಂದಿರಿಯಲ್ಲ, ನೀನಾಮ ಮಹಾಗರತಿ. ನನ್ನ ಮೈಯ ಬಗ್ಗೆ ಇಷ್ಟೊಂದು ಹೀನವಾಗಿ ಮಾತಾಡ್ತಿರ್ಬೇಕಾದ್ರೆ ಅದೆಷ್ಟು ಜನ ರಕ್ತಕ್ಕೆ ಜನಿಸಿರ್ಬೇಕು ಸೂರ್ಯ ಮಗಳೇ. ಎಲ್ಲ ಗಂಗೆ ಮುಗಿಯಿತು ನಿನ್ನ ಮಡಕೆ ಕತೆ. ಶಕ್ತಿಯೊಂದು ಬಂದನಂತೆ ಕಾಣುತ್ತೆ. ಯಾಕಮ್ಮ ಈ ದಟ್ಟವಾದ ಕಾಡಡಿವಿಗೆ ಬಂದು ಶಕ್ತಿ ಎಂದು ಕೂಗಿದಿರಮ್ಮ? ಹೇಳಮ್ಮ, ನಿನಗೆ ಬಂದಿರುವ ಆಪತ್ತಾದರೂ ಏನು ಯಾರಾದರೂ ಏನಾದರೂ ಅಂದ್ರು ಹೇಳಮ್ಮ. ಇಲ್ಲ ಯಾರಾದ್ರೂ ಕೂಗಿದ್ರು ಅಂದ್ರೆ ಈಗ ಹೋಗಿ ಅವನ ಎದೆಗುಂಡಿಯ ಸಿಳಿ ಬರುವ ರಕ್ತವನ್ನು ಗದಗದನೆ ಕುಡಿದು ಬರುವೆನಮ್ಮ. ಹೇಳಮ್ಮ, ನಿನಗೆ ಬಂದಿರುವ ಆಪತ್ತಾದರೂ ಏನು ಹೇಳು. ಮೈದುನ, ಏನಂತ ಹೇಳಲಿ ಕಣ್ಣೀರಿನ ಕಥೆಯನ್ನು? ಈಗ ಕಣ್ಣೀರಿನ ಕಥೆಯನ್ನು ಸಹಿಸಿಕೊಂಡು ಹೇಳಮ್ಮ. ನಾನು ನಿನ್ನ ಸಮಯ ನೋಡಿ ನನ್ನ ಮನೆತನದ ಕೀರ್ತಿಗೆ ಯಾರೇ ಅಪಮಾನ ಬಗೆತ್ತಿರುವ ವ್ಯಕ್ತಿ ಆಗಿರಲಿ ಅವನ ಹರಿಕೆ ಕೋಲಂತ ಓಡಾಡಿಸಿ ಕಡಿದು ಅವನ ಎರಡು ಮೋಸಗಳನ್ನು ಹಾರ ಮಾಡಿ ತಂದು ನಿನ್ನ ಕರೆಗೆ ಹಾಕದಿದ್ದರೆ ನಾನು ಗರ್ತಿ ಗಂಗವನ ಮೈದುನ ಶಕ್ತಿಯನ್ನು ಕೇಕೆ ಹಾಕಿ ನಗಲಿ ಈ ಸಮಾಜ. ಹೇಳಮ್ಮ, ಅದು ಯಾವ ಕಣ್ಣೀರಿನ ಕತೆ ಹೇಳು. 1,000ಕ್ಕೆ 20,000 ಆಗಿದೆ ಅಂತ ಆ ಶ್ರೀಮಂತ ನಮ್ಮ ಮನೆಗೆ ಬಂದು ಎತ್ತುಗಳನ್ನು ಹಾಗೂ ನಿಮ್ಮ ಅಣ್ಣನನ್ನು ಕರೆದುಕೊಂಡು ಹೋಗಿದ್ದಾರೆ. ಈ ಹೊಲ ನನ್ನದು, ಹೊಲವನ್ನು ಬಿಟ್ಟು ಹೋಗಿ ಅಂತ ಹಠ ಮಾಡಿ ನಿಮ್ಮ ಅಣ್ಣನನ್ನು ಎತ್ತಾಕೊಂಡು ಹೋಗಿದ್ದಾರಪ್ಪ. ಏನು ಹೇಳ್ತಾ ಇದೆಯಮ್ಮ ನೀನು? ಸಾಲದ ನೆಪ ಮಾಡಿ ನನ್ನ ಹೊಲ ಬರೆಸಿಕೊಂಡು ತಳ್ಳು ನನ್ನ ಅಣ್ಣ ಜೊತೆ ನನ್ನ ಎತ್ತುಗಳನ್ನು ಎಳೆದುಕೊಂಡು ಹೋಗಲೇಬೇಡ.
ಹಣದ ಬದ್ದಾಕೆಯಿಂದ ಕೊಪ್ಪು ನಿಂತಿರುವ ನಿನ್ನ ಕೊಪ್ಪು ಇಳಿಸಲು ಈಗಲ ಬರ ಮಗನೇ ನನ್ನ ಪರಶುರಾಮ ಖಡ್ಗವೊಂದಿಗೆ ಏಳಲೇ ಗೌಡ ಬಡವರ ಬೇರಿಂದ ಹೊಪ್ಪಾಕಿಸಿಕೊಂಡು ಖಂಡವರ ಮಂಡ ಕಡಿಯುವ ನಿನ್ನ ದೇಹದ ಮೇಲೆ ಕಾಲಿಟ್ಟು ನಿನ್ನ ಒಂದೊಂದು ಅಂಗಾಂಗಗಳು ಕಡಿದು ನರಿ ನಾಯಿಗಳಿಗೆ ನೈಮಿತ್ತ ಮಾಡದಿದ್ದರೆ ನಾನು ಶಕ್ತಿನೇ ಅಲ್ಲ ಅತಿ ಏನಾಗಿ ಬರುವೆನಮ್ಮ. ಶಕ್ತಿ ತಲೆ ಶಕ್ತಿ ನನ್ನ ಮಾತಾಡಿ ಯಾಕಮ್ಮ ನನ್ನಿಂದ ಅಣ್ಣನನ್ನು ಬಿಡಿಸಿಕೊಂಡು ಬರಲು ಸಾಧ್ಯವಿಲ್ಲವೆಂದು ತಿಳ್ಕೊಂಡ್ರೇನಮ್ಮ. ಅತ್ತಿಗೆ ನಾ ನಿಂತ ಈ ಭೂತಾಯಿ ಮೇಲಾನೆ, ನಾವು ಉಸಿರಾಡುವ ಈ ಗಾಯ ಮೇಲಾನೆ, ಆ ಸೂರ್ಯ ಚಂದ್ರರ ಮೇಲಾನೆ ಆನೆ ಆನೆ ಕೊಟ್ಟು ಮಾತು ಹೇಳಮ್ಮ. ಆ ಗೌಡ ಅಣ್ಣನನ್ನು ಎಲ್ಲ ಬಚ್ಚಿಟ್ಟಿದ್ದರು ಸರಿ, ಎದುರು ಬಂದವರ ಸಿಡಿ ಅಣ್ಣನ ಬೀಸುತ್ತಿರುವಮ್ಮ. ನನ್ನ ಹೊಟ್ಟೆಯಲ್ಲಿ ಪುಡುತ್ತೇವ ಜಾಲ ಎಲೆಸ ಕಿಳಿಯಲು ಕಡಿದು ಆ ಗೌಡನ ಮನೆ ಬಾಗಿಲು ಕಟ್ಟಿ ಅಣ್ಣನನ್ನು ಬಿಡಿಸಿ ತರದಿದ್ದರು ನಾನು ಜಾಲಿಯ ಮಗನನ್ನು ಕೇಕೆ ಹಾಕಿ ನಗಲಿ ಈ ಸಮಾಜ ಅತ್ತಿಗೆ ನಾನು ಬರಲು. ಹುಲಿ ಹಾಲು ಕುಡಿದು ಬದುಕಬೇಕೆಂದಿರುವ ಶಿವ್ಯ ಇಂದು ಅದೇ ಹುಲಿಯ ಕೈಯಲ್ಲಿ ಸಿಕ್ಕಿಬಿಟ್ಟಿಯನು ಮಗನು. ಹೇಳು, ಒಳ್ಳೆಯ ಮಾತಿನಿಂದ ಈ ರುದ್ರಗಳಿಗೆ ಹೊಲ ಬರೆದು ಕೊಟ್ಟನೆಂದು ಹೇಳಿದೆಯೇ, ಇಲ್ಲ ಮೈ ತುಂಬ ಬರ ಎಳಿಸಿಕೊಂಡು ಹೊರಟು ಹೋಗುವೆ? ಒಪ್ಪುವುದಿಲ್ಲ. ಒಪ್ಪದಿದ್ದರೆ ಚಾಟಿಯಿಂದ ಕಟ್ಟಿ ಮಾತನಾಡಿಸಬೇಕಾಗುತ್ತದೆ. ಎಚ್ಚರ, ಈ ಬೀಸುವ ಚಾಟಿ ಏಟು ಒಂದೇ ಏಕೆ ಲಾಠಿ ಪ್ರಾಣ ಮಾಡಿದ್ರು ಈ ಶಿವ ಸತ್ಯಕ್ಕೆ ಸಾಯ್ತಣ್ಣ ಅನ್ಯಾಯದ ಹೊರತಕ್ಕೆಂದು ತಲೆಬಾಗಲಾರ. ಸತ್ಯ ಸತ್ಯ
ಸತ್ಯ ಧರ್ಮನ ಕಾಲದಲ್ಲಿ ಸತ್ತು ಹೋಗಿದೆಯಾ ನಿನ್ನ ಸತ್ಯ? ಧರ್ಮರಾಯನ ಕಾಲದಲ್ಲಿ ಸತ್ತು ಹೋಗಿದೆ ನಿನ್ನ ಧರ್ಮ. ಏನೇ ಇದ್ದರೂ ಈಗ ಅನ್ಯಾಯವಾಗಿ ನಿಮ್ಮಂತ ಕುಂಡಿಗಳ ಪ್ರಾಣ ಇರುವುದೇ ಈ ರುದ್ರೇಗೌಡರ ಬಲವಾದ ಛಲ. ಹೇಳು, ಒಳ್ಳೆಯ ಮಾತಿನಿಂದ ಸರಿಯಾಗಿ ಹೊರಟು ಹೋಗುವೆಯಾ ಇಲ್ಲ? ಅದೇನಿಗೂ ಸಾಧ್ಯ ಅಲ್ಲ ಗೌಡ, ಸಾಧ್ಯವಿಲ್ಲ. ಹಾಗಾದರೆ ಸಹಿಸಿಕೋ ಮಗನೇ ಈ ಗೌಡನ ಹೊಡೆತವನ್ನು. ಏನಲೇ ಗೌಡ, ಇಷ್ಟೇ ನಾನಿನ್ನ ಪೌರುಷ? ಹಾಗಾಗಿ ಎದೆ ಬಾಯಿ ಬಡಿದುಕೊಂಡು ತೋಳದ ಕೈಯಲ್ಲಿ ಕುರಿ ಸಿಕ್ತಂತೆ ಆಡುತ್ತಿರುವಲ್ಲಿ ಅನ್ಯರ ಏಂದಲು ತಿಂದು ಒಬ್ಬಿ ನಿಂತ ನಿನ್ನ ಕಪಿಯ ಹೊರತಕ್ಕೆ ನಡಗದೆ ಈ ರೈತರ ಗಂಡದೆ. ಶಿವ, ಮಾತಿನಲ್ಲಿ ಮರ್ಯಾದೆ ಇಟ್ಟು ಮಾತನಾಡು, ಮನ ಬಂದಂತೆ ಮಾತನಾಡಬೇಡ ಮಗನೇ. ಸುಮ್ಮನೆ ಸಹಿ ಹಾಕಿ ಹೊರಟು ಹೋಗು ಇಲ್ಲಿಂದ. ಲೇ ಗೌಡ, ನಿರಪರಾಧಿ ಒಬ್ಬನನ್ನು ಈ ರೀತಿ ಕಟ್ಟಿ ಹೊಡೆ ಕೆಲಸ ಸೀರೆ ಹುಟ್ಟ ಹೆಂಗಸು ಕೂಡ ಮಾಡ್ತಾವಲ್ಲಿ. ನಿನ್ನಲ್ಲಿ ಗಂಡಸ್ತನ ಇದ್ದರೆ ನನ್ನನ್ನು ಬಿಚ್ಚಿ ತೋರಿಸಲೇನ ನಿನ್ನ ಸೂರತನ. ಈ ರೀತಿ ಹೇಳಿ ಅಂತ ಕಟ್ಟಿ ಕಟ್ಟಿ ಹೊಡ್ತೀವಲ್ಲ, ನಿನ್ನಪ್ಪ ಹೇಳಿ ಅಂತ ಗಂಡಸಂದ ಹೇಳುವೆ. 20 ಹಳ್ಳಿಗೆ ವೀರಶಿಂದ ಪುರುಷ ನಿಲ್ಲಿಸಿಕೊಂಡು ರುದ್ರೇಗೌಡನಿಗೆ ಹೇಳಿ ಗಂಡಸೆಂದು ಉತ್ತರಿಸುವ ಮಗನೇ. ತಾಳು ಮಗನೇ ಈ ಗೌಡನ ವೇದನೆಯನ್ನು. ಅದಕ್ಕಿಂತ ಪೂರ್ವದಲ್ಲಿ ನೀನು ಅಂತಿಮ ಯಾತ್ರೆ ನಡೆತಂದು ನಿನ್ನ ದೋತರ ಪರಲಿಲ್ಲ ಕಟ್ಟಿಕೊಂಡು ಲೇ ಗೌಡ. ಶಿವ, ಈ ರುದ್ರೇಗೌಡನ ಕೆಣಕಿನಕ್ಕಿ ನಾಡಿನಲ್ಲಿ ಅಷ್ಟೇ ಏಕೆ? ಈ ಊರು ನಿನಗೆ ಯಾವನಿಗೂ ಇಲ್ಲವೆಂದು ನೀನು ನಿನ್ನ ಪದರಿನಲ್ಲಿ ಗಂಟು ಹಾಕಿಕೋ. ಒಂದು ವೇಳೆ ಈ ರುದ್ರೇಗೌಡನ ಕೆಣಕಿದ್ಯಾದರೆ ಹಿಂದೆ ಬ್ರಿಟಿಷರ ಕೈಯಲ್ಲಿ ಸಿಕ್ಕ ಒನಕೆ ಓಬವ್ವ, ಸೂರ ಚಿಂದೂರ ಲಕ್ಷ್ಮಣ, ಸಂಗೊಳ್ಳಿ ರಾಯರಂತಾಗುವುದು ನಿನ್ನ ಸ್ಥಿತಿ. ಅವರಂತೆ ಸತ್ತು ಆಗೋದು ನಮ್ಮ ಕನ್ನಡ ನಾಡಿನ ವೀರರ ಕೆಲಸಲಿ. ನಿನ್ನಂತೆ ಮೋಸ ಮಾಡಿಕೊಳ್ಳೋದು ನಿನ್ನಂತೆ ಷಂಡರ ಕೆಲಸ. ಅಂದು ನಾಡಿಗಾಗಿ ಸಂಗೊಳ್ಳಿ ರಾಯನ, ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್ ಅವರು ಅಂದು ನಾಡಿಗಾಗಿ ಪ್ರಾಣ ತ್ಯಾಗ ಮಾಡಿದಲ್ಲೇ ಇಂದಿಗೂ ಅವರ ಹೆಸರು ಭಾರತದ ಭೂಪಟದಲ್ಲಿ ಅಚ್ಚಳಿಯುವುದು. ಅಂದು ಅನುರ ಜೊತೆ ಹೋರಾಡಿ ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಸ್ವತಂತ್ರ ತರದಿದ್ದರೆ ಇಂದಿಗೂ ನೀನು ಅವರ ಗುಲಾಮನಾಗಿರ್ತಿದ್ದಿ. ಅದೆಲ್ಲ ಗೊತ್ತಿದ್ದು ಪರಕೀಯರಂತೆ ಮಾತಾಡ್ತಲೇ ತೊಡ ನೀನೊಬ್ಬ ಹಾದರಕ್ಕೆ ಹುಟ್ಟಿದೆ ನಂದು ಕೈ ಎತ್ತಿ ಎಳೆ ಸಮಾಜಕ್ಕೆ. ಶಿವ, ಮಾತಿನಲ್ಲಿ ಮರ್ಯಾದೆ ಇಟ್ಟು ಮಾತನಾಡಲೇನವರೇ. ಹೌದಾ, ನಿನ್ನಂತ ನೂರಾರು ಕಣ್ಣಿಗಳಿಗೆ ಅನ್ನ ಹಾಕಿದ ಈ ಪುಣ್ಯವಂತನಿಗೆ ರಕ್ತಕ್ಕೆ ಹುಟ್ಟಿದರೆಂದು ಮಾತನಾಡಿದ ಅವರೇ. ಹಿಂದೆ ನಿನ್ನ ತಾಯಿ ಗರ್ಭಿಣಿಯಾಗಿದ್ದಾಗ ನಿನ್ನನ್ನು ಸಲಹೆಯನ್ನು ಚೋಕೆ ಮಾಡಲು ಈ ರುದ್ರೇಗೌಡನಿಗೆ ಸೆರಗು ಹಾಸಿತ್ತು ಎಂದು ಮರೆತು ಮಾತನಾಡುತ್ತಿರುವುದೇ ಕಂತೆ. ನಮ್ಮ ತಾಯಿಗೆ ಕೆಟ್ಟದಾಗಿ ಮಾತನಾಡುವೇ ನನ್ನ ಉರಿಯುವ ಹೊಟ್ಟೆ ಮತ್ತಷ್ಟು ಬೆಂಕಿ ಹಾಕಲೇ ಅದಕ್ಕೆ ನನ್ನ ಮಗನಿಗೆ ಈ ರೀತಿ ಕಟ್ಟಿ ಹೊಡೆಯುವುದಾದ್ರೆ ನಿನ್ನಲ್ಲಿ ಗಂಡಸ್ತನ ಇದ್ದರೆ ನಿನ್ನ ತೋರಿಸು ನಿನ್ನ ಸೂರತನವನ್ನು. ತೆಗೆದುಕೊಂಡು ಬಾರನೆ ಕಾಯ್ದ ಕಬ್ಬಿಣವನ್ನು. ಶಿವ, ಒಳ್ಳೆಯ ಮಾತಿನಿಂದ ಸಹಿ ಹಾಕಿ ಹೋಗುವೆಯೋ ಇಲ್ಲ ಮೈ ತುಂಬ ಬರೆ ಹಾಕಿಸಿಕೊಂಡು ಹೋಗುವೆಯೋ? ಲೇ ಗೌಡ, ಗರತಿಯಲ್ಲಿ ಯಾರೊಂದು ಈ ಬೆಳವಹಿಗೆ ನಿನ್ನ ಕಬ್ಬಿನ ತುಂಡಿಗೆ ಎಂದಿಗೂ ನಡಗಲಾರದು. ನಿನ್ನಂತ ಸಕ್ಕಿನ ಸೊಲ ಮಕ್ಕಳಿಗೆ ಏನಾರ ತಾಯಿ ನನಗೆ ಜನ್ಮ ನೀಡಿದ್ದಾಳೆ. ಈಗ ಮೋಸ ಮಾಡಿ ನನ್ನನ್ನು ಕೊಲ್ಲಬಹುದು, ಆದರೆ ನಿನ್ನ ಪ್ರಾಣಕ್ಕಾಗಿ ಪಣ ಕೊಟ್ಟು ನಿಂತಿದ್ದಾನೆ ನನ್ನ ತಮ್ಮ. ನಿನ್ನ ಪ್ರಾಣ ತೆಗೆದು ಬಿಡಲಾರ. ಶಿವ, ಬ್ರಹ್ಮನ ಬೆದರಿಕೆ ಇಲ್ಲದ ಈ ರುದ್ರೇಗೌಡನಿಗೆ ಯಾಕಚ್ಚಿತ್ತ ನಿನ್ನ ತಮ್ಮ ನಾ ನೆಟ್ಟು ಗೌಡ ಬಡವರ ಹೊಟ್ಟೆಯಲ್ಲಿ ರಕ್ತ ಕುಡಿದು ಒಪ್ಪಿ ನಿಂತಿರೋ ನಿನ್ನ ಹೊಟ್ಟೆ ಮೇಲೆ ಚಪ್ಪಲು ಏಟು ಹಾಕಿ ಕೋಟ್ಯಾಂತರ ಸಿಟ್ಟರು ನಿನ್ನ ಮನೆಗೆ ಬೆಂಕಿ ಹಚ್ಚಿ ಅದೇ ಬೆಂಕಿಯಲ್ಲಿ ನಿನ್ನ
ನಿಮ್ಮ ಮಗವೇರಿದ ಕೋಣ. ಶಿವ, ಮಾತಿನಲ್ಲಿ ಮರ್ಯಾದೆ ಇಟ್ಟು ಮಾತನಾಡು. ನಿನ್ನನ್ನು ಕಟ್ಟಿ ಹಾಕಿದ್ದು ನಿನ್ನ ಸೂರತನ ಕೇಳೋದಕ್ಕಲ್ಲ, ನಿನ್ನ ಮೈ ಮೇಲಿನ ಚರ್ಮ ಸುಲಿಯೋದಕ್ಕಾಗಿ. ಓ ಕಾಳ, ಸರಿಯಾಗಿ ಹಿಡಿದು ನಿಲ್ಲಿಸಲೇ ಈ ಕತ್ತೇನು. ಗೌಡ್ರ ಹಂಗ ಬಗ್ಗುಗಳವ. ಏ ಗೌಡ, ಹಾಗೆ ನಿನ್ನನ್ನು ಕೈ ಬಿಟ್ಟು ಹೋಗೋದಕ್ಕೆ ನಾನೇನು ಏಳು ರಕ್ತಕ್ಕೆ ಹುಟ್ಟಿಲ್ಲ. ಏ ಗೌಡ, ಕರ್ನಾಟಕಕ್ಕೆ ವೀರಸಿಂಹ ನೆನೆಸಿಕೊಂಡು ನಾನು ತಂದೆಯ ರಕ್ತಕ್ಕೆ ಹುಟ್ಟಿದ್ದೇನೆ. ಅಂತವರ ಹೊಟ್ಟೆಗೆ ಹುಟ್ಟಿದ ನಾವು ನಿನ್ನ ಪ್ರಾಣ ತೆಗೆದು ಬಿಡಲಾರು. ಆದರೆ ಸಿಕ್ಕಂತೆ ಕುಡಿ ಹಾಲು ಕುಡಿದು ಸಕ್ಕೇರಿ ಹುಟ್ಟಿ ನಿಂತ ನನ್ನ ತಮ್ಮ ನಿನ್ನ ಗೊಂಡ ಕಡಿದು ನನ್ನೊಳಗಿನ ಬನ್ನಿ ಮಕ್ಕಳ ಕೊರಳಿಗೆ ಹಾಕಿ ನಿನ್ನ ಚರ್ಮ ಸುಲಿದು ನಾವು ಮೆಟ್ಟು ಚಪ್ಪಲಿ ಮಾಡಿಸುತ್ತೇನೆ. ಎಚ್ಚರ, ಎಚ್ಚರ. ಲೇ ಶಿವ, ನಮಗೆ ಎಚ್ಚರ ಹೇಳುವ ಹುಚ್ಚು ಸುಳ್ಳ ಮಗನೇ. ನನ್ನ ಮೈಯಲ್ಲಿರುವ ಈ ಬಿಸಿ ರಕ್ತನಿ ಮಾತನಾಡುತ್ತಾರಬೇಕಾದರೂ ಇಂದು ನಿನ್ನ ಕಣ್ಣನ್ನು ಕೀಳಲೇಬೇಕು. ಕಾಳ, ಬೇಗ ಹೇಳಿದ್ದೀನಿ. ಹೋಗಲೇ ಕಾಳ, ಹೋಗು. ಬೇಗನೆ ಹೋಗಿ ಅವರ ತಮ್ಮನನ್ನು ದುರ್ಗಮ್ಮನಿಗೆ ಹರಕೆಯ ಕೋಣಕ್ಕೆ ಕೊಟ್ಟಂತೆ ಅವನ ರುಂಡವನ್ನು ಕುಡಿದು ಅವನ ಮುಂದೆ ಅವನ ಮುದ್ದಾದ ಹೆಂಡತಿಯನ್ನು ಎಳೆದು ತಂದು ಹಾಕು ನನ್ನ ಮಂಚಕ್ಕೆ. ಅರಮನೆಯಲ್ಲಿ ಹೋಗಿದ್ದೀನಿ. ಕರೆ ನಾವರು ಒಂದು ಬಸವರು ತಿರುವ ನಾ ಮಾಡ್ದಂತ ಹಾಕಿ ಬಿಡುವೆ. ಸಿಕ್ಕಂತ ಕುರಿ ಅವನು ಕೊಡುದು ಕೆಟ್ಟದೇ ಬೇಯಿಸಿಕೊಂಡು ತಿರುಗುತ್ತಿರೋ ಕೋಣವನ್ನು ಸಿಕ್ಕಂತ ಕತ್ತರಿಸಿದ ಕೋಣವನ್ನು ನಿಮಗೆ ತಂದು ಸಂತೋಷ ಪಡಿಸುತ್ತೀರಿ. ನನ್ನ ಹೆಸರು ಕೊಡ್ಲ ಕಾವನೆಂದು ಕರೆಯಬೇಡಿ. ಏಕಲ ಬರುತ್ತೇನೆ. ಗೌಡ ಅನ್ನರಾಜಿಯಾಗಿ ಗೌಡನ ಮನೆ ಬಾಗಿಲ ಬಿದ್ದು ಕಾಯುವ ನಾಯಿ. ಇಂಥ ಹೇಸಿ ಕೆಲಸ ಮಾಡುವವರೇ ನನ್ನನ್ನು ಮೊದಲು ಮುಗಿಸಿ ಬಿಡಲಿ. ಆ ಕೆಟ್ಟ ಕೆಲಸ ನನ್ನ ಕಣ್ಣೆದುರು ಕಾಣಬಾರದು. ಶಿವಣ್ಣ, ನಿನ್ನ ಕತಿ ಮುಗಿಸಿಬಿಟ್ರೆ ಕವಿಗಳು ಹೆಂಗ್ ರಚಿಸಲು ಪಾಣಿನ ಕವನ. ಕುಲಕರ್ಣಿ, ಶ್ರೇಷ್ಠ ಬ್ರಾಹ್ಮಣ ಕುಲದಲ್ಲಿ ಜನಿಸಿದ ನೀನು ಇಂಥ ಹೇಸಿ ತಿನ್ನೋ ಕೆಲಸ ಮಾಡ್ತಿಲೇ ಅಲ್ಕಾಣ ಮಗನಿಗೆ. ಇಂಥ ಕೆಲಸ ಮಾಡುವವರೇ ಚಂದುಳ್ಳ ಚೆಲುವೆ ನಿನ್ನ ಮಗಳನ್ನು ತಂದು ಆ ಗೌಡನ ಮನೆ ಬಾಗಿಲು ಹಾಕಬೇಕಿತ್ಲಿ. ಆವಾಗ ಅನ್ನುತ್ತಿದ್ದ ನೀನು ಗಂಡಸಂದು. ಗೌಡ್ರ ಅಂತ ಅಪಮಾನ ಆತ್ರಿ ಗೌಡ್ರ. ಲೇ ಕುಲಕರ್ಣಿ, ಮಾತಿಗೆ ಮಾತು ಬೆಳೆಸುವ ಸಮಯ ಇದಲ್ಲ. ಲೇ ಕರಿಯ ಮರಿಯ, ಸರಿಯಾಗಿ ಕಟ್ಟಿ ಹಿಡಿದುಕೊಳ್ಳೆ ಈ ಕೋಣವನ್ನು. ಗೌಡ್ರ, ಈ ಗೌಡನ ಮೇಲೆ ಕೆಟ್ಟ ಕಣ್ಣಿಟ್ಟ ಇವನ ಕಣ್ಣು ಕಿತ್ತು ಹಾಕು. ಸಿಕ್ಕಂತೆ ಚಿತ್ರ ಕೊಟ್ಟು ಮೈ ತುಂಬ ಬರ ಹೇಟು ಕೊಟ್ಟು ಒಂದು ಕಣ್ಣನ್ನು ಕಿತ್ತಲೇ ಗೌಡ. ನನ್ನ ಹೊಟ್ಟೆಯಲ್ಲಿ ಕುಡುತ್ತೇವ ಜಾಲ ಗಿಳಿಯು ಗೌಡ. ಇನ್ನು ನಿನ್ನ ಮರ ಖಂಡಿತ ಗೌಡ. ಮುಗಿದ ನಿನ್ನ ಕಥೆ. ಜೈ ಘಾತ ಮಾಡಿದ ಶಕ್ತಿ, ಘಾತ ಮಾಡಿದೆ. ಎಲೇ ಗೌಡ, ಈ ಕೆರೆಗೆ ಶಿವನು ಕಟ್ಟಿ ಹಾಕಲು ನಿನಗೂ ಸಾಧ್ಯವಿಲ್ಲ, ಆ ನಿಮ್ಮಪ್ಪನಿಗೂ ಸಾಧ್ಯವಿಲ್ಲ, ಈ ನಿನ್ನ ಆಳವರಿಗೂ ಸಾಧ್ಯವಿಲ್ಲ. ಏನಲೇ ಗೌಡನ ಮನೆ ಹೆಂಗಲು ತಿನ್ನು, ಗೌಡನ ಹೆಂಗಲು ತಿನ್ನು ಅವನ ಮನೆ ಕಾಯುವ ನಾಯಿಗಳೇ. ಹರಿಹರ ಆಸೆಗಾಗಿ ಹರೆಯದ ಉರುಪಿನಲ್ಲಿ ಹಣದ ಆಸೆಗಾಗಿ ನಿನ್ನ ಅಕ್ಕ ತಂಗಿಯರ ಮನೆಗೆ ತಂದು ಹಾಕಿರಲು ಎಂತ ಹೇಳಿ ನನ್ನ ಮಕ್ಕಳು ಇಟ್ಟಿದ್ರು.
ಕೊಟ್ಟು ಒಂದು ಕಣ್ಣನ್ನು ಕಿತ್ತರೆ ಮಕ್ಕಳು. ಈಗ ನಾನು ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ. ನಿಮ್ಮ ಎಲೆಗುಂಡಿಗೆ ಸಿಡಿಯುವ ರಕ್ತವನ್ನು ಘಟಘಟನೆ ಕುಡಿದು ನಿಮ್ಮ ಹೊಂಡವನ್ನು ಕಡಿದು ಈ ಗೌಡನ ಮನೆ ಬಾಗಿಲ ಕಟ್ಟದಿದ್ದರೆ ನಾನು ಶಕ್ತಿಯಲ್ಲ. ನಿಮ್ಮ ಕಥೆ ಇಂದು ನೀ ಹಾಕಿದ ಸೇಡಿನ ಸಂಚಿನವಾಗಿ ಇಂದು ನಿನ್ನ ಮನೆಯಲ್ಲಿ ನಡೆಯುವುದು ಮರಣದ ಮಹಾನಾಮೆ. ಹಣ ಇನ್ನು ಶಾಂತಿಯಾಗಿಲ್ಲ ನಾಯಿ ನಿನ್ನ ಪ್ರಮನ ಮನ ಶಕ್ತಿ. ಹೌದಣ ಕುರಿ ಹಾಲು ಕುಡಿದು ಮಡ್ಡ ಕುರುವರೆನಿಸಿಕೊಂಡಿರುವ ನಿನ್ನ ತಮ್ಮ ಸಿಕ್ಕಂತ ಸಕ್ಕಿಗೇರಿ ನಿಂತಿದ್ದಾನಣ. ಮರದ ಮಧ್ಯಾಹ್ನ ನಿನ್ನ ತಮ್ಮ ಇನ್ನು ಯಾರ್ಯಾರ ಹೊಂಡವನ್ನು ಕಡಿತಾನೆಂದು ತಿಳಿದಿಲ್ಲವನ ತಿಳಿದಿಲ್ಲ. 1,000 ಸಾಲ ಕೊಟ್ಟಂತೆ ಮಾಡಿ ಇಡೀ ನನ್ನ ಆಸ್ತಿಗೆ ಕಣ್ಣು ಹಾಕಿದ್ದಲ್ಲದೆ ನನ್ನ ಹೊಲವನ್ನು ಬರೆಸಿಕೊಂಡು ಊರಿನ ಪ್ರಮುಖರನ್ನು ಹೆದರಿಸಿ ಬೆದರಿಸಿ ಮಾಡಿ ಕಟ್ಟಿಸಿಕೊಂಡು ಈಗ ಏನು ಅರಿಯವ ನನ್ನ ಅಣ್ಣನ ಕಣ್ಣು ಕಿತ್ತಲೇ ಗೌಡ. ಇಂದು ನಿನ್ನ ರಕ್ತ ಕುಡಿದ ಮನೆಗೆ ಹೋಗಲಾರ ಮಗನೇ ಮುಗಿಯೋದು ನನ್ನ ಕಥೆ. ಹತ್ತಿಗೆ ಇವನ ರಕ್ತ ಹೀರಿ ಕುಡಿದಾಗಲೇ ನನಗೆ ಸಿಗುವುದು ಮುಕ್ತಿ. ಏನಮ್ಮ ಇವನ ಯಾವ ರೀತಿ ಕಡಿದು ಹಾಕಿ ನನ್ನ ಮನಃಶಾಂತಿ ಮಾಡಿಕೊಳ್ಳಲಿ ಹೇಳು. ನನ್ನ ಹೊಲದಲ್ಲಿ ನನ್ನ ಗೂಡಿಗೆ ಬೆಂಕಿ ಇಟ್ಟರೆಂದು ಇವನ ಕೈಗಳು ಕಡಿಯೋ ಇಲ್ಲ ನನ್ನ ಅಣ್ಣನ ಕಣ್ಣು ಕೆತ್ತನೆಂದು ಇವನ ಕಣ್ಣನ್ನು ಕೇಳಿದು ಇಲ್ಲ ನನ್ನ ಹೊಲದಲ್ಲಿ ಕಾಲರಿಟ್ಟನೆಂದು ಇವನ ಕಾಲಗಳನ್ನು ಕಡಿದು ಹಾಕಲಿ ಇಲ್ಲ ಬಡವರ ಬೆವರಿನಿಂದ ಹೆಪ್ಪಾಗಿಸಿಕೊಂಡಿರುವ ಇವನ ದೇವರನ್ನು ಇಬ್ಬಾಗ ಮಾಡಲು ಹೇಳಮ್ಮ ಈ ಭೇಟಿಯನ್ನು ಯಾವ ರೀತಿ ಕೊಡೋದು ನನ್ನ ಮನಃಶಾಂತಿ ಮಾಡಿಕೊಳ್ಳಲಿ ಹೇಳಮ್ಮ ಹೇಳು. ಶಕ್ತಿ ಅವನಿಗೆ ನನ್ನ ಜೀವದಾನ ಮಾಡಿಬಿಡು. ಮನುಷ್ಯನಾದರೆ ತಿಳಿದುಕೊಂಡು ಬರಲಿ ಜಗತ್ತಿನಲ್ಲಿ. ಆದರೆ ಕೊಲೆ ಮಾತ್ರ ಮಾಡೋದರ ನನ್ನ ಆಣೆಯಾಗಿದೆ. ಅಲ್ಲ ನಿನ್ನ ಒಂದು ಕಣ್ಣು ಕಿತ್ತಿಸಿದು ನಾನಿದ್ದು ಏನು ಲಾಭವಲ್ಲ ಏನು ಲಾಭ. ಗಂಡಿಗೆ ಪೂರ್ಣವೆಂದು ಹೇಳೋ ನೀನು ನಿನ್ನ ಮಾತಿಗೆ ನಾನು ಚಂಡನಾಗಿ ಬೆಳಪ್ಪನಿಗೆ ಹಠ. ನಿಮ್ಮ ಅಣ್ಣನವರ ಮಾತು ಕೇಳು. ಹಿರಿಯರ ಮಾತು ಕೇಳಬೇಕು ಅಂತ ಬಲ್ಲವರು ಹೇಳಿದ್ದಾರೆ, ಅರ್ಥ ಮಾಡಿಕೋ. ಅಣ್ಣನ ಕಣ್ಣು ಕಿತ್ತಿಸಿದ್ರು ನಾನೆಂತ ಬರಲಿ ಅಮ್ಮ ಮನೆಗೆ, ನಾನೆಂತ ಬರಲಿ ಅಮ್ಮ ಮನೆಗೆ. ಅದಕ್ಕೆ ಈ ಗೌಡನ ರಕ್ತದ ಹೀರದ ಮನೆಗೆ ಬರಲಾರೆ. ನೀನು ಆಡೋ ಮಾತು ಕೇಳ್ತಾ ಇದ್ರೆ ನನಗೆ ಯಾಕೋ ತುಂಬಾ ಭಾವವಾಗ್ತದೆ. ನನ್ನ ಎದೆ ಗುಂಡಿಗೆನೆ ಹೊಡೆದು ಹೋದಾಗೆ ಆಗ್ತಾ ಇದೆ. ಧೈರ್ಯ ಸಾಲದಾಗಿದೆ. ಹಿಡಿದ್ರೆ ಹಠವನ್ನು ಬಿಟ್ಟು ಮನೆಯಲ್ಲಿ ಮಣ್ಣನವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗೋ ನಡೆಯಪ್ಪ. ನನ್ನ ಕೊನೆ ನನ್ನ ಬಲಗೈ ಬಂತರಾಗಿರುವ ಕರ್ಯಾಮರಿಯಾದ ಕೊನೆ ಲೇ ಶಕ್ತಿ. ಇಂದು ಈ ರುದ್ರಗೌಡನ ಎದೆಯ ಮೇಲೆ ಕಾಲಿಟ್ಟು ಹೋದವನೇ ಆ ಸೇಡಿಗಾಗಿ ಇಂದು ನಿನ್ನನ್ನು ಜೈಲಿಗೆ ಹಾಕಿಸಿ ಅದೇ ಜೈಲಿನವರಿಗೆ ನಿನ್ನ ರುಂಡವನ್ನು ಕತ್ತರಿಸಿ ನಿನ್ನ ಪ್ರೀತಿಯ ಮಡದಿಯ ಯಮುನಾಳೊಂದಿಗೆ ಸರಸ ಮಾಡದಿದ್ದರೆ ನಾನು ಪುಂಡ ರುದ್ರಗೌಡನ ಎಂದು ತಿಳಿದವನೇ.
ಅದನ್ನ ಮಾಹಿತಿ ಕೊಡ್ರಿ ಅಂತ ಹೇಳ್ತೀನಿ ನಿಮ್ಗೆ. ಹಲೋ ಶಕ್ತಿ, ನಾನು ಏನು ನೀನನ್ನು ಶೂಟ್ ಮಾಡ್ಬಿಡ್ತೀನಿ. ಅತ್ತಿಗೆ, ಪೊಲೀಸರು ನಮ್ಮನ್ನು ಈ ಕಡೆನೆ ಹಿಡಿಯಲು ಬಂದಂತೆ ಕಾಣುತ್ತದೆ. ಅಮ್ಮ, ನೀನು ಬೇಗ ಅಣ್ಣನನ್ನು ಕರೆದುಕೊಂಡು ಆಸ್ಪತ್ರೆಗೆ ಹೋಗಿಬಿಡ. ಇಲ್ಲ ಬೈದಿಲ್ಲ, ನಿನ್ನ ಬಿಟ್ಟು ನಾವೆಲ್ಲಿ ಹೋಗೋದಿಲ್ಲ, ನಿನ್ನ ಜೊತೆಗೆ ನಾವಿರುತ್ತೇವೆ. ಅತ್ತಿಗೆ, ಹಾಗೆ ಹಠ ಹಿಡುವ ಸಮಯವಲ್ಲಮ್ಮ ಇದು. ಈ ನಿನ್ನ ಮೈದನ ಶರಮನೆಗೆ ಹೋಗೋದು ಮಾತ್ರ ಖಚಿತ. ಶರಮನೆಗೆ ಹೋಗಿ ಮರುಕ್ಷಣೆ ಬಿಡುಗಡೆ ಬರುತ್ತಾನೆ. ನನ್ನ ಬಗ್ಗೆ ಏನು ನೀನು ಯೋಚಿಸಬೇಡಮ್ಮ. ಬೇಗ ಹೋಗಮ್ಮ, ಅಣ್ಣನ ಕರೆದುಕೊಂಡು ಬೇಗ ಆಸ್ಪತ್ರೆಗೆ ಹೋಗು. ಇಲ್ಲ ಬೈದಿಲ್ಲ, ಇದ್ದರೂ ನಿನ್ನ ಜೊತೆ, ಸತ್ತರೂ ನಿನ್ನ ಜೊತೆ ಅಂತ ತೀರ್ಮಾನ ಮಾಡಿಕೊಂಡೇ ಬಂದಿದ್ದೇವೆ ಅಂದ್ಮೇಲೆ ನಿನ್ನನ್ನು ಆ ಪಾಪಿಗಳ ಕೈಯಲ್ಲಿ ಕೊಟ್ಟು ಹೋಗೋದಕ್ಕೆ ನಮಗೆ ಮನಸ್ಸಾದ್ರೂ ಹೇಗೆ ಬರುತ್ತೆ? ಹೊತ್ತಿಗೆ ಈ ನಿನ್ನ ಮೈದನ ಜೈಲಿಗೆ ಹೋಗುತ್ತಾನೆ ಎಂದು ತಿಳಿದು ದುಃಖಿಸಿ ಕೋಪವನ್ನು ಹೊರಿಸಬೇಡಮ್ಮ. ಸಮಾಜಕ್ಕೆ ಅನ್ಯಾಯ ಬಿಡುತ್ತಿರುವ ನೂರಾರು ಕುಂಡಿಗಳನ್ನು ನಾನೇ ಕರೆದು ಸ್ವತಃ ನಾನೇ ಶರಮಣೆ ಸೇರುತ್ತೇನಮ್ಮ. ಆದರೆ ನೀನು ನನ್ನ ಕೂಡ ಇಲ್ಲೇ ಇದ್ದರೆ ನೀನು ಕೂಡ ಶರಮಣೆ ಕಾಣಬೇಕಾಗ್ತದೆ ಅಮ್ಮ. ಬೇಗ ನನ್ನನ್ನು ಕುರಿದುಕೊಂಡು ಹೋಗಮ್ಮ. ಯಾಕೆ ನನಗೆ ಇಷ್ಟೊಂದು ಹಠ? ನೀನು ಈ ರೀತಿ ಹಠ ಮಾಡ್ತಿದ್ರೆ ನಿನ್ ಬಿಟ್ಟು ನಾವು ಹೇಗಪ್ಪ ಹೋಗ್ಬೇಕು? ಈ ಸಮಾಜಕ್ಕೆ ಅನ್ಯಾಯ ಬಿಡುತ್ತಿರುವ ಕುಂಡಿಗಳನ್ನು ನಾನೇ ಕುಡಿದು ಶರಮಣೆ ಸೇರುತ್ತೇನಮ್ಮ. ಆದರೆ ದುಃಖಸಿ ಕಮ್ಮನೆ ನುಡಿಯಬೇಡಮ್ಮ. ಅತಿಗಾನೆ ಅಣ್ಣನನ್ನು ಕರೆದು ಬೇಗ ಆಸ್ಪತ್ರೆಗೆ ಕರೆದುಕೊಂಡು ಹೋಗಮ್ಮ. ಆದರೆ ಒಂದು ಮಾತು ಹೇಳಪ್ಪ, ಅವಾಗ ಮಾತ್ರ ಹೇಳು ಶಕ್ತಿ. ತಂದೆ ತಾಯಿ ಇಲ್ಲದ ಯಮನಾಳ ಮಾತ್ರ ಚೆನ್ನಾಗಿ ನೋಡಿಕೊಳ್ಳುತ್ತೀವಿ. ಹೋಗಮ್ಮ, ಹೋಗದಿದ್ದರೆ ಈ ನಿನ್ನ ಮೈದುನ ಮೇಲೆ ಆನೆಯಮ್ಮ. ಹೋಗಮ್ಮ, ಮೋಸ ಮಾಡಿದೆ ಇನ್ಸ್ಪೆಕ್ಟರ್, ಮೋಸ ಮಾಡಿದೆ. ಮೋಸ ಮಾಡುವುದಂತೆ ಹೇಗೆ ಶಕ್ತಿ? ಹೇಡಿಯಂತೆ ತಪ್ಪಿಸಿಕೊಂಡು ಓಡಿ ಬರುವ ನಿನ್ನ ರಕ್ತ ಭೂಮಿಗೆ ಹರಿಸಿ ಒದ್ದು ಲಾಕಪ್ಗೆ ಹಾಕಲು ಬಂದಿರುವೆ. ಯಾರನ್ನು ಅರಿತಿದ್ರೆ ಇನ್ಸ್ಪೆಕ್ಟರ್, ನೀನೊಬ್ಬ ನಿಷ್ಠಾವಂತ ಅಧಿಕಾರಿಯಾಗಿದ್ದರೆ ಮೊದಲಿಂದ ನ್ಯಾಯವನ್ನು ವಿಚಾರಿಸಬೇಕಾಗಿತ್ತು. ಏನು ಅರಿಯದ ನನ್ನನ್ನು ಕಟ್ಟಿ ಗೌರವವನ್ನು ಕಣ್ಣು ಕಿತ್ತನಲ್ಲ, ಅವಾಗ ಎಲ್ಲಿ ಹೋಗಿತ್ತಲೇ ನಿನ್ನ ಕಾನೂನು? ಈ ಶಕ್ತಿಗೆ ಅಲ್ಲದ ಅಪಶಬ್ದ ನುಡಿದರೆ ನೀನು ಹಾಕಿರುವ ಪವಿತ್ರವಾದ ಪಾಕಿಯನ್ನು ಕಳಚಿ ನಿನ್ನ ಮೈಸರನ್ನು ಚಿಲ್ಲಬೇಕಾಗುತ್ತದೆ. ಆದರೆ ನೀನೊಬ್ಬ ಪವಿತ್ರವಾದ ಕಾನೂನು ಕಾಪಾಡುವ ಇನ್ಸ್ಪೆಕ್ಟರ್ ಅಂತೇಳಿ ಸುಮ್ಮನೆ ಬಿಟ್ಟಿದ್ದೇನೆ ಇನ್ಸ್ಪೆಕ್ಟರ್. ಏನೇ ಶಕ್ತಿ, ನನ್ನ ಶಕ್ತಿ ನಿನ್ನ ಮಾತನಾಡುತ್ತಿರುವಲ್ಲ, ಲೇಪಿಸಿ ಎಳೆದುಕೊಂಡು ನಡೆ. ಏನೇ ಶಕ್ತಿ, ಆಡಾಗಲೇ ರುದ್ರೇಗೌಡನ ಮನೆ ಪ್ರವೇಶಿಸಿ ಕರಿಯ ಮತ್ತು ಮರಿಯರನ್ನ ಕೊಲೆ ಮಾಡಿ ನನ್ನ ಎದುರೇ ಶಕ್ತಿ ನಿನ್ನ ಮಾತನಾಡುತ್ತಿರುವಲ್ಲ, ಇದೇ ನಿನಗೆ ಪೊಲೀಸ್ ಇನ್ಸ್ಪೆಕ್ಟರ್, ನಿನ್ನ ಹೊಡೆಯುವ ಹೊಡಿತ ನನಗೆ ತೂಕ ಸ್ಮಾನ. ಆದರೆ ನೀನೊಬ್ಬ ನಿಯತವಾದ ಇನ್ಸ್ಪೆಕ್ಟರ್ ಆಗಿದ್ರೆ ಮೊದಲು ನಿನ್ನ ನ್ಯಾಯವನ್ನು ವಿಚಾರಿಸಬೇಕಾಗಿತ್ತು. ಏನು ಅರಿಯದ ನನ್ನನ್ನು ಕಟ್ಟಿ ಹೋಗಿ ಮೈ ತುಂಬ ಬರೋ ಏಟು ಕೊಟ್ಟು ಅಲ್ಲದ ಚಿತ್ರಹಿಂಸೆ ಕೊಟ್ಟು ಗೌರವವನ್ನು ಕಣ್ಣು ಕಿತ್ತಾದ ಎಲ್ಲಿ ಹೋಗುತ್ತಲೇ ನಿನ್ನ ಪೊಲೀಸ್ ಬ್ಯಾಗ್. ನಿನ್ನ
ಗಂಡನ ಗೈದಿಯಾದವರ ಶೀಲ ಗೆಳತಿ ನಾನೇ ಗಂಡನೆಂದು ನಿನ್ನ ಕೂಡ ಸ್ನೇಹ ಕಟ್ಟಿಕೊಂಡು ಮರೆಯುತ್ತಿದ್ದಲ್ಲ ಚಾಂಡಾಲ ಗೌಡ. ಅವಾಗ ಎಲ್ಲಿ ಹೋಗುತ್ತಲೇ ನಿನ್ನ ಪೊಲೀಸ್ ಪರರ ಗಂಡವನ್ನು ರಂಡಿಯಾಗಿ ಮಾಡಿ ನಾನೇ ಗಂಡನೆಂದು ಮರೆಯುತ್ತಿದ್ನಲ್ಲ ಆ ಗೌಡ. ಅವಾಗ ಎಲ್ಲಿ ಹೋಗುತ್ತಲೇ ನಿನ್ನ ಪೊಲೀಸ್ ಅವ ಕೊಟ್ಟ ಹಣದ ಅವಸರವಾಗಿ ಕೊಟ್ಟ ಪವಿತ್ರವಾದ ಕಾಫಿಯನ್ನು ಲಂಚದಿಂದ ಕ್ಯಾನ್ಸರ್ ಹಾಗೆ ಆ ಗೌಡನಿಗೆ ಕೈಗಟ್ಟಿಸಿದಳು. ನೀನೆಂತ ಸೂಳಿ ಹುಟ್ಟಿದ ಸೂಳನಾಗಿರು. ಇನ್ನೊಂದು ಹೆಚ್ಚಿಗೆ ಮಾತನಾಡಿದ್ರೆ ಎಲ್ಲ ಊದ್ಬಿಡ್ತೀನಿ. ಯಾವ್ದುಕೊಂಡ ನಡೆ ಈ ನಾಯಿ ನನ್ನ ಮಗನ್ನ. ಶಕ್ತಿ ಇನ್ಸ್ಪೆಕ್ಟರ್, ಇದೆಂತ ಅವಮಾನದ ಮಾತು. ಏ ಚದು ನೀನು ಹಾ ಗೌಡ್ರಿ, ನಾನಿನ್ನ ಹೋಗಿ ಬರ್ತೀನಿ. ಲೇ ಗೌಡ, ನಾವು ಲೇ ಗೌಡ, ನಿನಗೆ ಹೋಗುವಾಗ ಒಂದು ಮಾತು ಹೇಳ್ತೀನಿ ನೆನಪು. ಸಂಸ್ಕಾರ ಸಂಸ್ಕೃತಿಗೆ ಹೆಸರುವಾದ ಭಾರತ ಭಗವತ ಭೂಮಿಯಲ್ಲಿ ಎಂತಿಂತ ವೀರ ಮಹನೀಯರು ಜನಿಸಿದ್ದಾನೆ ಎಂದು ಹೇಳ್ತೇನೆ. ಅಚ್ಚ ಕನ್ನಡದಲ್ಲಿ ಬಿಚ್ಚಿ ಕೇಳು. ಹಿಂದೆ 18ನೇ ಶತಮಾನದಲ್ಲಿ ಕಿತ್ತೂರು ಸಂಸ್ಥಾನಕ್ಕಾಗಿ ಜೈಲಿನಲ್ಲಿದ್ದ ವೀರರಾಣಿ ಕಿತ್ತೂರು ಚೆನ್ನಮ್ಮ ಸತ್ತನೆಂದು ಸುದ್ದಿ ಕೇಳಿ ತನ್ನ ಕೈಯಲ್ಲಿದ್ದ ವಜ್ರಾಭರಣವನ್ನು ನುಂಗಿ ಈ ಮಣ್ಣಿಗಾಗಿ ಪ್ರಾಣ ಬಿಟ್ಟ ವೀರ ಮಹಿಳೆ. ಗಂಡ ಕಟ್ಟಿಕೊಂಡ ತಾಳಿ ಈ ಶೀಲ ನನ್ನ ಗಂಡರಿಗೆ ಮಿಗಲಾಗಿದ್ದೆಂದು ಹೆತ್ತ ಮಗನನ್ನು ಕಟ್ಟಾಗಿ ಕತ್ತಿಸಿದರು. ನನ್ನ ಶೀಲವೇ ನನ್ನ ಗಂಡರಿಗೆ ಮಿಗಿಲಾಗಿದ್ದೆಂದು ರಾಷ್ಟ್ರಗಾನ ಪ್ರಶಸ್ತಿ ಪಡೆದವಳ ಕತ್ತಿಮತ್ತಿ ಕಾಶಿಬಾಯಿ ಅವಳು ಈ ನಾಡಿನ ವೀರ ಮಹನೆ. ಗಂಡ ಕಟ್ಟಿಕೊಂಡ ಗಂಡ ಊಟಕ್ಕೆ ಕುಂತಾಗ ಗಂಡನಿಗೆ ಕಾಶಿ ಕೊಡಬಾರದು ಎಂದು ಚಿತ್ರದುರ್ಗ ಕೋಟೆ ಮೇಲೆ ಹೈದರಾಲಿ ಸಣ್ಣ ದಂಡೆತ್ತಿ ಬಂದಾಗ ಗಂಡುಗಚ್ಚ ಹಾಕಿ ಮೇಡಕ್ಕೆ ಹಿಡಿದು ಹೋರಾಡಿದವಲ್ಲ ಈ ನಾಡಿಗಾಗಿ ರಕ್ತ ಹರಿಸಿದ ವೀರರಾಣಿ ಕಿತ್ತೂರು ಚೆನ್ನಮ್ಮ. ವೀರರಾಣಿ ಒಳಗೆ ಹೋಗುವ ಅವಳು ಈ ನಾಡಿನ ವೀರ ಮಹಿಳೆ. ಗೌಡ, ಗಂಡನ ಕೋಪದಿಂದ ಶಿರಚ್ಛೇದನ ಮಾಡಿಸಿಕೊಂಡು ಮಗನಿಂದಲೇ ಒಳ್ಳ ಗಂಡನಿಂದಲೇ ಮತ್ತೆ ಜನ್ಮ ಪಡೆದು 7 ಕೋಳದಲ್ಲಿ ಕುಳಿತು ಈ ಜಗತ್ತನ್ನೇ ಕಾಪಾಡುವ ಜಗಜ್ಜಾತಿ ಜಗನ್ಮಾತೆ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಅವಳು ಈ ನಾಡಿನ ನಿಜವಾದ ಮಹಾಶ್ವರನೆ. ಮುಂಜಾನಿತ ಬಡವರ ಮೇಲೆ ದಬ್ಬಾಳಿಕೆ ಮತ್ತು ಬಡವರ ಆಸ್ತಿ ನಿಗೂಢ ಮಟ್ಟ ಬಂಡ ಶ್ರೀಮಂತರು ಇರುವುದೆಂದರೆ ಈ ಸಮಾಜದಲ್ಲಿ ಇನ್ನು ನಮ್ಮಂತ ಸತ್ತವಂತೆ ಎನ್ನುವ 10 ಮಂದಿ ತರ ಈ ಸಮಾಜವನ್ನು ನಡೆಯುತ್ತಿದೆ. ಈ ರೈತನೆಂಬ ಪದದ ಅಕ್ಷರ ಅಳಿಸಲಾಗಬಹುದು. ಸತ್ತಿ ಜೈಲಿಗೆ ಹೋಗುತ್ತಾನೆಂದು ತಿಳಿದು ನಾನೆಲ್ಲದ ಸಮಯ ಸಾಧಿಸಿ ಏನಾದರೂ ನನ್ನ ಮನಿತನದ ಮೇಲೆ ಅಭಿಮಾನ ಬಗ್ಗಿದ್ದಕ್ಕರೆ ಹೋದರೆ ನೀವು ನಿನ್ನ ತಾಯಿಯ ಗರ್ಭದಲ್ಲಿ ಅಡಿದುಕೊಂಡರು ಸಹ ನಿನ್ನ ಭೂತಾಯಿಯ ಗರ್ಭವನ್ನು ಹರಿದು ಹರಿಕೆ ಕೋಣವಂತೆ ಕಳೆದು ನಾನು ಅಗಿಸಿದಾಗಲೇ ಕಟ್ಟಿಳಿದಿದ್ದರೆ ನಾನು ಶಕ್ತಿಯೇ ಅಲ್ಲ ಗೌಡ. ಈ ಶಕ್ತಿ ಜೈಲಿಗೆ ಹೋಗುತ್ತಾನೆಂದು ತಿಳಿದಳು ಮಗಳ ಮರಳಿ ಬರೋದು ನಿನಗೆ ಇದು ಎಚ್ಚರವೆಂದು ತಿಳಿದುಕೋ. ಸ್ವಲ್ಪ ನಿಂತುಕೋ. ಶಕ್ತಿ ಮಗನು ಇದುವರೆಗೆ ಸಂಘದಲ್ಲಿರಾಗ ನಾವೀರ ಸ್ವಾತಂತ್ರ್ಯ ಹೋರಾಟ ಮಾಡಿ ಹೋದೆಯಲ್ಲ, ಅವರ ಬರೀ ಇತಿಹಾಸದಲ್ಲಿ ಉಳಿಯುತ್ತಾರೆ. ಇನ್ಸ್ಪೆಕ್ಟರ್,
ನಾನು ಹೇಳಿದಂತೆ ಅವನಿಗೆ ಜೀವಾವಧಿ ಶಿಕ್ಷೆ ಕೊಟ್ಟರೆ ನನ್ನ ಅರ್ಧ ಆಸ್ತಿ ನಿಮಗೆ ಅರ್ಧ ಆಸ್ತಿ ಕೊಡಿ. ಓಕೆ? ಓಕೆ ಓಕೆ ಗೌಡ್ರಿ, ಅವನನ್ನ ನೇಣು ಗೊಂಬಕ್ಕೆ ಏರಿಸುತ್ತೇನೆ. ಶಕ್ತಿ, ಈಗ ನಾನು ತಿಳಿದುಕೊಂಡೆ ಮಗನೇ, ಈ ರುದ್ರೇಗೌಡ ಯಾರು ಎಂಬುದನ್ನು. ನೀನು ಜೈಲಿನಿಂದ ಹೋಗಿ ಬರುವುದರೊಳಗಾಗಿ ನಿನ್ನಣ್ಣನನ್ನು ಜೈಲಿಗೆ ಅಟ್ಟಿ ನಿಮ್ಮ ಅತ್ತಿಗೆಯರಲ್ಲಿ ಜಗಳವನ್ನು ಕಾದಿರಿಸಿ ನಿಮ್ಮ ಮನೆಯನ್ನು ಸ್ಮಶಾನ ಮಾಡದಿದ್ದರೆ ಸಿಡಿದೆದ್ದ ಶಿವಶಕ್ತಿಯ ಭಾಗದಲ್ಲಿ ಕರಮಾವಕ ರುದ್ರಗಳನ್ನು ಮುಂದೆ ತಿಳಿ